ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ನಾವೆಲ್ಲ ಫ್ರೆಂಡ್ಸ್ ಸೇರಿ ನಮ್ಮ ಫ್ರೆಂಡ್ ಮನೆ ಒಳಗೆ ಮಸ್ತ್ ಜವಾರಿ ಟಚ್ ಕೊಡುವಂತಹ ಒಂದು ಸ್ಪೆಷಲ್ ಬೇಳೆ ನನ್ನ ಫ್ರೆಂಡ್ ಇವತ್ತು ನಮಗೆ ಮಾಡಿಕೊಟ್ಟಿದ್ರು ಸ್ನೇಹಿತರೆ. ಮಕ್ಕಳು ನಾವು ಎಲ್ಲ ಫ್ರೆಂಡ್ಸ್ ಸೇರಿ ಈ ಬೇಳನ್ನು ಮಸ್ತ್ ಎಂಜಾಯ್ ಮಾಡಿದ್ವಿ. ಈ ಬೇಳನ್ನು ಅವ್ರು ಹೆಂಗೆ ಮಾಡಿದರು, ಏನೇನು ಹಾಕಿ ಮಾಡಿದ್ರು, ಆಮೇಲೆ ಯಾವ ರೀತಿ ಝಟ್ಪಟ್ಟಾಗಿ ಮಾಡಿಕೊಟ್ರು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸಂಜೆಯ ಸಣ್ಣ ಹಸಿವಿಗಾಗಿ ಈ ರೀತಿ ಬೇಳೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಗದಿ ಫಟಾಫಟ್ ಗ್ಯಾಸಿನ ಯೂಸ್ ಮಾಡಲ್ದೇ ಮಾಡಿರುವಂತಹ ಬೇಳ್ರಿ ಸ್ನೇಹಿತರೆ. ಇದನ್ನು ಹೆಂಗೆ ಮಾಡಿದರು, ಇದ್ರೊಳಗೆ ಏನೇನು ಹಾಕಿದ್ರು ಅಂಥೇಳಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೋವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದ್ರ ನೋಟಿಫಿಕೇಷನ್ ಬರ್ತೈತಿ, ನೀವು ನನ್ನ ವಿಡಿಯೋಸನ್ನು ಎಂಜಾಯ್ ಮಾಡ್ಬೋದು. ಫಸ್ಟಿಗೆ ನೋಡ್ರಿ, ಹೆಚ್ಚು ಕಮ್ಮಿ 1 kg ಒಂದು ಸ್ವಲ್ಪ ಕಮ್ಮಿ ಅಷ್ಟು ನಾವಿಲ್ಲಿ ಚುನ್ಮರಿ ತೊಗೊಂಡಿದ್ವಿ. ಅದ್ರ ಒಳಗೆ ಬರೋಬ್ಬರಿ ಒಂದು 2 ರಿಂದ 3 ಚಮಚದಷ್ಟು ಶೇಂಗಾ ಹಿಂಡಿ ಹಾಕಿದ್ರು. ಈ ಬೇಳೆ ಕಂಪ್ಲೀಟ್ಲಿ ಜವಾರಿ ಟಚ್ಚನ್ನು ಕೊಟ್ಟಾರ ನೋಡ್ರಿ. ಆಮೇಲೆ 2 ಚಮಚದಷ್ಟು ಸಕ್ಕರೆ ಹಾಕಿದ್ರು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು. ಸ್ನೇಹಿತರೆ, ಎಲ್ಲರೂ ಸೇರಿ ಈ ರೀತಿ ಒಂದು ನಾವು ಏನೋ ರೆಸಿಪಿ ಮಾಡ್ಕೊಂಡು ತಿಂದ್ರು ಅಲ್ಲ, ಅದ್ರದ್ದೊಂದು ರುಚಿನ ಹೆಚ್ಚಾಕೈತೆ ಅಂತೇಳಿ ಹೇಳ್ಬೋದು. ಇದ್ರೊಳಗೆ ಸ್ವಲ್ಪ ಮೇಲೆ ಹಸಿ ಎಣ್ಣೆ ಹಾಕಿವಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿವಿ, ಆಮೇಲೆ ಗರಂ ಮಸಾಲ ಜೊತೆಗೆ ಒಂದು ಸ್ವಲ್ಪ ಮ್ಯಾಗಿ ಮಸಾಲಾನು ಟಚ್ ಮಾಡಿದ್ವಿ. ಆಮೇಲೆ ನೋಡ್ರಿ, ಮ್ಯಾಲಿಂದ ಸ್ವಲ್ಪ ಕೆಚಪ್ ಹಾಕಾಕತ್ತೀನಿ. ಇಲ್ಲಿ ಕೆಚಪ್ ಹಾಕಿದ ಮೇಲೆ ನಾವೇನು ವೆಜಿಟೇಬಲ್ಸ್ ಕಟ್ ಮಾಡಿ, ವೆಜಿಟೇಬಲ್ಸ್ ನೋಡ್ರಿ, ಗಜರಿ ಸೌತೆಕಾಯಿ 1-2 ಮಿಸ್ ಆಯಿತು. ಅದು ಬಿಟ್ಟರೆ ಟೊಮ್ಯಾಟೊ ಅವೈಲೇಬಲ್ ಇತ್ತು. ಆಮೇಲೆ ಭಾಳಷ್ಟು ಉಳ್ಳಾಗಡ್ಡಿನ ಹಾಕ್ಕೊಂಡ್ವಿ. ಇಷ್ಟೆಲ್ಲ ಹಾಕಿ ಎಲ್ಲ ಚುನ್ಮರಿಗೂ ಚೆಂದಾಗೆ ಮಸಾಲ ಹತ್ತುವಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ ಸ್ನೇಹಿತರೆ. ನನ್ನ ಫ್ರೆಂಡ ಈ ಬೇಳನ್ನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು ಸ್ನೇಹಿತರೆ. ಮ್ಯಾಲಿಂದ ಒಂದು ಸ್ವಲ್ಪ ನಾವು ಒಂದು ಹಿಡಿಯಷ್ಟು ಶೇಂಗಾ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಈ ಬೇಳನ್ನು ನೀವು ಶೇಂಗಾ ಹಾಕಿದ್ರನ್ನ ಟೇಸ್ಟ್ ಆಗ್ತೈತಿ ನೋಡ್ರಿ. ಲಾಸ್ಟಿಗೆ ನಾವಿಲ್ಲಿ ಬೇಲ್ಪುರಿದೊಂದು ಚಟ್ನಿ ಇತ್ತು, ಆ ಚಟ್ನಿನೂ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿದ್ವಿ. ಏನೇನು ಸಣ್ಣ ಪುಟ್ಟ ಟೇಸ್ಟ್ ಕೊಡುವಂತಹ ಮಸಾಲ ಇದ್ದು ಅಲ್ರಿ ಮನೆ ಒಳಗೆ, ಅವೆಲ್ಲ ಮಸಾಲಾನು ಇದ್ರೊಳಗೆ ಹಾಕಿ ಒಂದು ಯುನೀಕ್ ಸ್ಟೈಲ್ ಒಳಗೆ ಅವರು ಬೇಳೆ ಮಾಡಿಕೊಟ್ಟಿದ್ರು. ಲಾರ್ಜ್ ಕ್ವಾಂಟಿಟಿ ಒಳಗೆ ಮಾಡಿದ್ರು ಒಂಚೂರು ಹೆಚ್ಚು ಕಮ್ಮಿ ಟೇಸ್ಟ್ ಒಳಗೆ ಫರಕ್ ಆಗಿದ್ದಿಲ್ಲ ರೀ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು. ಈ ಬೇಳೆನ ನಾವು ಎಲ್ಲರೂ ಸೇರಿ ನಕ್ಕೊಂತ ಮಾತಾಡ್ಕೊತ ಮಜಾ ಮಾಡ್ಕೊತ ಈ ಬೇಳೆನ ನಾವು ಎಂಜಾಯ್ ಮಾಡಿದ್ವಿ. ನೋಡ್ರಿ, ನಮ್ಮದು ಬೇಳಿದು ಈಗ ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಗಾರ್ನಿಷ್ ಮಾಡೋ ಸಲುವಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ತಪ್ಪಲು ಉಳ್ಳಾಗಡ್ಡಿ, ಸ್ಪ್ರಿಂಗ್ ಆನಿಯನ್ ಇದ್ರ ಮ್ಯಾಲಿಂದ ಹಾಕ್ಕೊಂಡಿವಿ. ಅದ್ರ ಮೇಲೆ ಒಂದು ಸ್ವಲ್ಪ ದಪ್ಪ ಮೀಡಿಯಮ್ ಶೇವ ತೊಗೊಂಬಂದಿದ್ವಿ. ಮೀಡಿಯಮ್ ಶೇವನ್ನು ಇದ್ರೊಳಗೆ ಮ್ಯಾಲಿಂದ ನಾವು ಈ ರೀತಿ ಹಾಕಾಕತ್ತಿದ್ವಿ ನೋಡ್ರಿ. ಮೀಡಿಯಮ್ ಶೇವ, ತಪ್ಪಲು ಉಳ್ಳಾಗಡ್ಡಿ ಹಾಕಿವಿ, ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿವಿ, ಆಮೇಲೆ ಲಾಸ್ಟಿಗೆ ನಾವಿಲ್ಲಿ ಕೊತ್ತಂಬರಿ ಹಾಕ್ಕೊಂಡಿವಿ ನೋಡ್ರಿ. ನೋಡಾಕನ ಹೇಳ್ತೀನಿಲ್ಲ, ಮಕ್ಕಳೆಲ್ಲ ಸುತ್ತಲಕ್ಕೆ ಕೂತಿದ್ದು ರೀ. ಹೇಳ್ತೀನಿ ನಿಮಗೆ, ಎಲ್ಲರೂ ಯಾವಾಗ ನಮಗೆ ಇದನ್ನು ತಿನ್ನಕ್ಕೆ ಕೊಡ್ತಾರೆ ಅನ್ನುವಂಗೆ ಮಾಡಾಕತ್ತಿದ್ರು. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಬೇಳೆ ರೆಡಿಯಾಗಿತ್ತು ಸ್ನೇಹಿತರೆ. ನಿಮಗೆ ನೋಡಿದ್ರೆ ನಾನು ಅನ್ನಿಸ್ತಿರ್ಬೋದು. ಹೋಪ್ಸು ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ಡೆಫಿನೆಟ್ಲಿ ಈ ರೀತಿ ಬೇಳೆ ನೀವು ನಿಮ್ಮ ಮನೆ ಒಳಗೆ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.